ನಮಸ್ಕಾರ ಸ್ನೇಹಿತರೆ. ಕಂಟೈನರ್ ಇದೊಂದು ಡಬ್ಬಿ ಇಲ್ಲ ಅಂದ್ರೆ ನಿಮ್ಮ ಮನೆಗೆ ಮೆಡಿಸಿನ್ ಇಂದ ಹಿಡಿದು ರೈತರ ಜಮೀನಿಗೆ ಬೇಕಾದ ಗೊಬ್ಬರ, ಆಹಾರ ಯಾವುದು ಕೂಡ ಮನೆಗೆ ತಲುಪಲ್ಲ. ಹಾಸ್ಪಿಟಲ್ಗಳಲ್ಲಿ ಟ್ರೀಟ್ಮೆಂಟ್ ನಡೆಯಲ್ಲ. ಆದ್ರೆ ದುರಂತ ಅಂದ್ರೆ ಭಾರತದ ಬಳಿ ಇಲ್ಲಿವರೆಗೆ ಒಂದು ಸ್ವಂತ ಇಂಪೋರ್ಟ್ ಎಕ್ಸ್ಪೋರ್ಟ್ ಕಂಟೈನರ್ ಮಾಡ್ಕೊಳ್ಳೋಕೆ ಆಗಿರ್ಲಿಲ್ಲ. ಕಂಪ್ಲೀಟ್ ಡಿಪೆಂಡ್ ಆಗಿದ್ವಿ ಯಾರ ಮೇಲೆ? ನಮ್ಮ ಶತ್ರು ಚೈನಾ ಮೇಲೆ. ಚೈನಾ ಭರ್ತಿ ಇಡೀ ಜಗತ್ತಿಗೆ ಬೇಕಾಗಿದ್ದ ಕಂಟೈನರ್ ಡಬ್ಬಿಗಳನ್ನ ಮಾಡೋದ್ರಲ್ಲಿ 97% ವರೆಗೆ ಕಂಟ್ರೋಲ್ ಇಟ್ಕೊಂಡಿದೆ. ಒಂದು ವೇಳೆ ಈ ಕಂಟೈನರ್ನ ನಾಳೆಯಿಂದ ಭಾರತಕ್ಕೆ ಕೊಡಲ್ಲ ಅಂದ್ರೆ ನಿಮ್ಮ ಊರು, ನಿಮ್ಮ ಮನೆಗೆ ಸೇರ್ಬೇಕಾದ ವಸ್ತುಗಳೆಲ್ಲ ಸಡನ್ ಆಗಿ ಸ್ಟಾಪ್ ಆಗೋ ಭಯ ಇತ್ತು. ಇರಾನ್ ಹೊರ್ಮುಜ್ ಅನ್ನ ಬ್ಲಾಕ್ ಮಾಡಿ ಹೇಗೆ ಜಗತ್ತನ್ನ ಅಲ್ಲಾಡಿಸುತ್ತೋ, ಚೈನಾ ಈ ಡಬ್ಬಿ ಹಿಡ್ಕೊಂಡು ಜಗತ್ತನ್ನ ಅಲ್ಲಾಡಿಸೋಕೆ ಚಾನ್ಸಸ್ ಇದೆ. ಆದ್ರೆ ಇನ್ನು ಮುಂದೆ ಭಾರತ ಕೂಡ ಈ ವಿಚಾರದಲ್ಲಿ ಡಬ್ಬಿಗಳನ್ನ ಮಾಡ್ಕೊಳ್ಳೋಕೆ ದೊಡ್ಡ ಹೆಜ್ಜೆ ಇಟ್ಟಿದೆ. ಸಣ್ಣ ಪುಟ್ಟ ವಿಚಾರ ಅಲ್ಲ ಇದು, ಅದು ಡಬ್ಬಿ ವಿಚಾರ ಅಲ್ಲ ಇದು ಆರ್ಥಿಕತೆಯನ್ನೇ ಕಾಪಾಡೋ ಡಬ್ಬಿ. ಅದಕ್ಕೋಸ್ಕರ ಎಷ್ಟು ದುಡ್ಡು ಖರ್ಚು ಮಾಡ್ತಿದೆ ಗೊತ್ತಾ ಭಾರತ ಸರ್ಕಾರ? 10,000 ಕೋಟಿ ರೂಪಾಯಿನ ಎತ್ತಿಟ್ಟಿದೆ ಬರೀ ಸರ್ಕಾರದ ಸಪೋರ್ಟ್ಗೋಸ್ಕರನೇ ಡಬ್ಬಿ ಮಾಡಕ್ಕೆ. ಈಗ ಭಾರತ ತನ್ನ ಮೊದಲ ಎಕ್ಸ್ಪೋರ್ಟ್ ಇಂಪೋರ್ಟ್ ಎಕ್ಸಿಮ್ ಕಂಟೈನರ್ನ ಲಾಂಚ್ ಕೂಡ ಮಾಡಿದೆ. ಹಾಗಿದ್ರೆ ಸ್ಟೀಲ್ ಡಬ್ಬಿ ತಯಾರಿಸಕ್ಕೆ ಇಷ್ಟೊಂದು ದುಡ್ಡು ಯಾಕೆ? ಓವರ್ ಆಲ್ ಇದರ ಎಕಾನಮಿಯ ಸೈಜ್ ಏನು ಈ ಡಬ್ಬಿಗಳದು? ಮೋದಿ ಸರ್ಕಾರ ಎಲ್ಲ ಬಿಟ್ಟು ಡಬ್ಬಿ ತಯಾರಿಸಕ್ಕೆ ಇಳಿದಿರೋದು ಯಾಕೆ? ಇದರ ಮಹತ್ವ ಎಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ಅರ್ಥ ಮಾಡ್ಕೊಳ್ಳೋಣ, ಫಾಸ್ಟ್ ಆಗಿ. ಭಾರತದ ಮೊದಲ ಎಕ್ಸಿಮ್ ಕಂಟೈನರ್, ಸ್ವದೇಶಿ ಪೆಟ್ಟಿಗೆಗೆ 10,000 ಕೋಟಿ ರೂಪಾಯಿ ಬಲ. ಸ್ನೇಹಿತರೆ, ಭಾರತ ಪ್ರತಿ ವರ್ಷ ಪೆಟ್ರೋಲಿಯಂನ ಹೊರತುಪಡಿಸಿ ಸುಮಾರು $534 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ತರಿಸಿಕೊಳ್ಳುತ್ತೆ. ಇದರಲ್ಲಿ ಬಹುತೇಕ ವಸ್ತುಗಳು ಬರೋದು ಎಕ್ಸಿಮ್ ಕಂಟೈನರ್ ಮೂಲಕವೇ. ಅಫ್ಕೋರ್ಸ್ ಭಾರತ ವರ್ಷಕ್ಕೆ ಒಟ್ಟಾರೆ 10,000ದಿಂದ 30,000 ಕಂಟೈನರ್ ನಿರ್ಮಾಣ ಮಾಡುತ್ತೆ. ಆದರೆ ಭಾರತದಲ್ಲಿ ಪ್ರತಿ ವರ್ಷ ಸುಮಾರು 3.5 ಲಕ್ಷ ಕಂಟೈನರ್ನ ಡಿಮಾಂಡ್ ಇದೆ. ಅದರಲ್ಲೂ ಇಲ್ಲಿವರೆಗೆ ಭಾರತದಲ್ಲಿ ಎಕ್ಸಿಮ್ ಕಂಟೈನರ್ ತಯಾರಾಗ್ತಾ ಇರಲಿಲ್ಲ. ಆದರೆ ಈಗ ಭಾರತ ಈ ಕೆಲಸವನ್ನು ಕೂಡ ಮಾಡಿ ತೋರಿಸಿದೆ. ಎಕ್ಸಿಮ್ ಕಂಟೈನರ್ ಅಂದರೆ ಆಗಲೇ ಹೇಳಿದ ಹಾಗೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಕಂಟೈನರ್. ಇದೇ ಜುಲೈ 3ಕ್ಕೆ ಉತ್ತರ ಪ್ರದೇಶದ ದಾದ್ರಿಯಲ್ಲಿರೋ ಕಂಟೈನರ್ ಡಿಪೋದಲ್ಲಿ ಕೇಂದ್ರ ಮಂತ್ರಿ ಸರ್ಬಾನಂದ ಸೋನೋವಾಲ್ ಇದನ್ನು ಅನಾವರಣ ಮಾಡಿದ್ದಾರೆ. ಇದು ಕಂಪ್ಲೀಟ್ ಭಾರತದಲ್ಲೇ ತಯಾರಾದ ಮೊದಲ ಎಕ್ಸಿಮ್ ಶಿಪ್ಪಿಂಗ್ ಕಂಟೈನರ್. ಈ ಕಂಟೈನರ್ನ DCM ಶ್ರೀರಾಮ್ ಗ್ರೂಪ್ ಡೆವಲಪ್ ಮಾಡಿದೆ. ಇದನ್ನು ಮಾಡಿಸಿದ್ದು ಜಾಗತಿಕ ಶಿಪ್ಪಿಂಗ್ ದೈತ್ಯ ಕಂಪನಿ MP ಮೊಲ್ಲರ್ ಮ್ಯಾರ್ಸ್ಕ್. ಈ ಕಂಟೈನರ್ ಅಂತಾರಾಷ್ಟ್ರೀಯ ISO ಗುಣಮಟ್ಟ ಮತ್ತು CSC ಕನ್ವೆನ್ಷನ್ ಫಾರ್ ಸೇಫ್ ಕಂಟೈನರ್ಸ್ ನಿಯಮಗಳ ಪ್ರಕಾರವೇ ರೆಡಿಯಾಗಿದೆ, ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ. ವಿಶೇಷ ಅಂದರೆ ಲಾಂಚ್ ಆದ ಕಾರ್ಯಕ್ರಮದಲ್ಲೇ ಮಾಸ್ಕ್ ಕಂಪನಿ DCM ಶ್ರೀರಾಮ್ ಗ್ರೂಪ್ಗೆ ಮತ್ತೆ 1,000 ಕಂಟೈನರ್ಗಳಿಗೆ ಹೊಸ ಆರ್ಡರ್ ಕೂಡ ಕೊಟ್ಟಿದೆ. ಅಂದಹಾಗೆ ಒಂದು ಇಂಟರ್ನ್ಯಾಷನಲ್ ಲೆವೆಲ್ನ ಕಂಟೈನರ್ ತಯಾರಿಸೋಕೆ ಕಾರ್ಟನ್ ಸ್ಟೀಲ್ ಬೇಕು. ಈಗ ಟಾಟಾ, ಜಿಂದಾಲ್, JSW ಮತ್ತು ಸೈಲ್ನಂಥ ಕಂಪನಿಗಳು BIS ಗುಣಮಟ್ಟದ ಕಾರ್ಟನ್ ಸ್ಟೀಲನ್ನು ಭಾರತದಲ್ಲೇ ಉತ್ಪಾದನೆ ಮಾಡ್ತಿವೆ. ಆದರೆ ಇಲ್ಲಿರೋ ಚಾಲೆಂಜ್ ಅಂದರೆ ಕಂಟೈನರ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್. ಚೈನಾದಲ್ಲಿ ಒಂದು 40 ಅಡಿಯ ಕಂಟೈನರ್ ನಿರ್ಮಾಣ ಮಾಡೋಕೆ ಸುಮಾರು 1.5ರಿಂದ 2 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಸೇಮ್ ಕಂಟೈನರ್ನ ಭಾರತದಲ್ಲೂ ತಯಾರಿಸೋದಕ್ಕೆ 3.5ರಿಂದ 4 ಲಕ್ಷ ರೂಪಾಯಿ ಖರ್ಚು ಆಗ್ತಾ ಇದೆ. ಚೀನಾಗಿಂತ ನಮ್ಮಲ್ಲಿ 30ರಿಂದ 40% ಬೆಲೆ ಜಾಸ್ತಿ. ಯಾಕಂದರೆ ಚೈನಾ ತನ್ನ ಸ್ಟೀಲ್ ಇಂಡಸ್ಟ್ರಿಗೆ ಹೆವಿ ಇನ್ಸೆಂಟಿವ್ಸ್ ಕೊಡುತ್ತೆ. ಇದರಿಂದ ಕಂಟೈನರ್ಗೆ ಬೇಕಾದ ರಾ ಮೆಟೀರಿಯಲ್ ಕಾಸ್ಟ್ ಕಮ್ಮಿ ಆಗುತ್ತೆ. ಸೊ ಬೆಲೆ ವ್ಯತ್ಯಾಸವನ್ನು ಕಮ್ಮಿ ಮಾಡೋಕೆ ಕೇಂದ್ರ ಸರ್ಕಾರ 2026ರ ಬಜೆಟ್ನಲ್ಲಿ ನಮ್ಮಲ್ಲೂ ಕೂಡ ಪ್ರೋತ್ಸಾಹ ಕೊಡೋಕೆ ಕಂಟೈನರ್ ಉತ್ಪಾದನಾ ಉತ್ತೇಜನಾ ಯೋಜನೆ CMPS ತಂದಿದೆ. ಇದಕ್ಕೋಸ್ಕರ 10,000 ಕೋಟಿ ರೂಪಾಯಿ ಫಂಡ್ ಮೀಸಲಿಟ್ಟಿದೆ. ಸರ್ಕಾರದ ಟಾರ್ಗೆಟ್ ಏನು ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಉತ್ಪಾದನಾ ಸಾಮರ್ಥ್ಯವನ್ನು 10 ಪಟ್ಟು ಹೆಚ್ಚಿಸಿ ವರ್ಷಕ್ಕೆ 7.5 ಲಕ್ಷ TEU ಕಂಟೈನರ್ ರೆಡಿ ಮಾಡೋದು. ಇಲ್ಲಿ ಒಂದು TEU ಅಂದರೆ 20 ಫುಟ್ ಎಕ್ವಿವೆಲೆಂಟ್ ಯೂನಿಟ್, ಅಂದರೆ 20 ಅಡಿ ಉದ್ದದ ಕಂಟೈನರ್. ಇದರ ಪ್ರಕಾರ ಸರ್ಕಾರ 20 ಅಡಿ ಉದ್ದದ 7.5 ಲಕ್ಷ ಕಂಟೈನರ್ಗಳನ್ನು ಉತ್ಪಾದಿಸುವ ಸಾಮರ್ಥ್ಯ ಹೊಂದೋಕೆ ಪ್ಲಾನ್ ಮಾಡಿಕೊಂಡಿದೆ. ಅಥವಾ ಡಬಲ್ ಸೈಜ್ದಾದರೆ 40 ಅಡಿಯ ಕಂಟೈನರ್ ಆದರೆ 3.75 ಲಕ್ಷ, ಆ ರೀತಿ ಮಾಡೋಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇದಕ್ಕಾಗಿ ಸರ್ಕಾರ 3 ರೀತಿಯಲ್ಲಿ ಸಪೋರ್ಟ್ ಮಾಡ್ತಿದೆ. ಹೊಸ ಫ್ಯಾಕ್ಟ್ರಿ ಕಟ್ಟೋಕೆ, ಈಗಿರೋ ಫ್ಯಾಕ್ಟ್ರಿ ಡೆವಲಪ್ ಮಾಡೋಕೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕ್ಯಾಪೆಕ್ಸ್ ಸಪೋರ್ಟ್, ಹೊಸ ಟೆಕ್ನಾಲಜಿ ರಿಸರ್ಚ್ ಮತ್ತು ಟೆಸ್ಟಿಂಗ್ಗೆ R&D ಸಪೋರ್ಟ್, ಹಾಗೆ ಚೈನಾದ ಕಂಟೈನರ್ ಬೆಲೆಗೆ ಪೈಪೋಟಿ ಕೊಡೋಕೆ, ಪ್ರತಿ ಕಂಟೈನರ್ ಉತ್ಪಾದನಾ ವೆಚ್ಚದ ಅಂತರವನ್ನು ತುಂಬೋಕೆ ಆಪೆಕ್ಸ್ ಆಪರೇಟಿಂಗ್ ಎಕ್ಸ್ಪೆಂಡಿಚರ್ ಸಬ್ಸಿಡಿ ಕೂಡ ಕೊಡ್ತಾ ಇದೆ. ಇದರಿಂದ ಭಾರತದ ಕಂಟೈನರ್ ಕಂಪನಿಗಳಿಗೆ ಆರಂಭಿಕ ಹಂತದಲ್ಲಿ ದೊಡ್ಡ ಮಟ್ಟದ ಫಿನಾನ್ಷಿಯಲ್ ಬೆಂಬಲ ಬೂಸ್ಟ್ ಸಿಗುತ್ತೆ. ಕೇವಲ ಡಬ್ಬಿ ಅಲ್ಲ, ಇದು ಗ್ಲೋಬಲ್ ಕರೆನ್ಸಿ. ಕೇಂದ್ರ ಸರ್ಕಾರ 10,000 ಕೋಟಿ ರೂಪಾಯಿ ಸುಮ್ಮನೆ ತಗಡು ಡಬ್ಬಿ ಮಾಡೋಕ್ಕಾಗತ್ತಾ? ಒಂದು ಕಬ್ಬಿಣದ ಡಬ್ಬಕ್ಕೆ ಯಾಕಿಷ್ಟು ಮಹತ್ವ, ಅಷ್ಟೊಂದು ತಾಕತ್ತೇನು? ಇದು ಅರ್ಥ ಆಗಬೇಕು ಅಂದರೆ ಕಂಟೈನರ್ ಇತಿಹಾಸ ಚೂರು ತೆಗೆದು ನೋಡಬೇಕು.
1950s ಕಂಟೈನರ್ಗಳೇ ಇರಲಿಲ್ಲ. ಆಗ ಜನ ಚೀಲಗಳಲ್ಲಿ, ಮರದ ಪೆಟ್ಟಿಗೆಗಳಲ್ಲಿ, ಬ್ಯಾರಲ್ಗಳಲ್ಲಿ ವಸ್ತುಗಳನ್ನು ಹಡಗಿಗೆ ತುಂಬ್ತಾ ಇದ್ರು. ಇದನ್ನು ಬ್ರೇಕ್ ಬಲ್ಕ್ ಕಾರ್ಗೋ ಅಂತಿದ್ರು. ಇದರಿಂದ ಏನಾಗ್ತಿತ್ತು ಹೇಳಿ, ಒಂದು ಹಡಗು ಲೋಡ್ ಆಗೋಕೆ ಸಾವಿರಾರು ಜನ ಕಾರ್ಮಿಕರು ಬೇಕಾಗಿತ್ತು. ವಾರಗಟ್ಟಲೆ ಟೈಮ್ ಹಿಡಿತಾ ಇತ್ತು. ಕೆಲ ಸಲ ಕಳಿಸುವ ವಸ್ತುಗಳಿಗಿಂತ ಶಿಪ್ಪಿಂಗ್ ಚಾರ್ಜಸ್ ಜಾಸ್ತಿ ಇರ್ತಾ ಇತ್ತು. ಇದಕ್ಕೆ ಪರಿಹಾರ ಹುಡುಕಿದ್ದು ಕಂಟೈನರ್. ಈ ಕಂಟೈನರ್ ಐಡಿಯಾ ಕೊಟ್ಟಿದ್ದು ಒಬ್ಬ ಸಾಮಾನ್ಯ ಟ್ರಕ್ ಡ್ರೈವರ್. ಇದು ಸಿಂಪಲ್ ಐಡಿಯಾ. ಟ್ರಕ್ ಹಿಂದೆ ಪೆಟ್ಟಿಗೆ ಇರುತ್ತಲ್ವಾ, ಅದನ್ನೇ ನೇರವಾಗಿ ಕ್ರೇನ್ ಮೂಲಕ ಹಡಗಿನ ಮೇಲೆ ಇಡೋದು. ಹೀಗೆ ಏಪ್ರಿಲ್ 26, 1956 ಮೊದಲ ಬಾರಿಗೆ ಐಡಿಯಲ್ ಎಕ್ಸ್ ಅನ್ನೋ ಹಡಗು 58 ಕಂಟೈನರ್ಗಳನ್ನು ಹೊತ್ತು ಅಮೆರಿಕದ ನ್ಯೂಜೆರ್ಸಿಯ ನೆವಾರ್ಕ್ ಬಂದರಿಂದ ಟೆಕ್ಸಾಸ್ನ ಹ್ಯೂಸ್ಟನ್ವರೆಗೆ ತನ್ನ ಮೊದಲ ಪ್ರಯಾಣವನ್ನು ಶುರು ಮಾಡಿತು. ಈ ಒಂದು ಆವಿಷ್ಕಾರದಿಂದ ವಾರಗಟ್ಟಲೆ ಹಿಡಿತಾ ಇದ್ದ ಲೋಡಿಂಗ್ ಕೆಲಸ ಕೆಲ ಗಂಟೆಗಳಲ್ಲೇ ಮುಗಿಯೋಕೆ ಶುರುವಾಯಿತು. ಜೊತೆಗೆ ಶಿಪ್ಪಿಂಗ್ ಖರ್ಚು ಕೂಡ ಭಾರಿ ಪ್ರಮಾಣದಲ್ಲಿ ಕಮ್ಮಿ ಆಯಿತು. ನಂತರ ಸಾಗಾಣಿಕೆಗೆ ಅನುಕೂಲ ಆಗಲಿ ಅಂತ 20 ಅಡಿ ಮತ್ತು 40 ಅಡಿಯ ಸ್ಟ್ಯಾಂಡರ್ಡ್ ಕಂಟೈನರ್ಸ್ನ ಜಾರಿಗೆ ತರಲಾಯಿತು. ಒಂದು 20 ಅಡಿಯ ಕಂಟೈನರ್ 20 ಅಡಿ ಉದ್ದ, 8 ಅಡಿ ಅಗಲ ಮತ್ತು 8.5 ಅಡಿ ಎತ್ತರ ಇರುತ್ತೆ. ಇದು ಸುಮಾರು 25ರಿಂದ 28 ಟನ್ ತೂಕದ ಸರಕನ್ನು ಕ್ಯಾರಿ ಮಾಡುತ್ತೆ. ಅದೇ 40 ಅಡಿಯ ಕಂಟೈನರ್ 40 ಅಡಿ ಉದ್ದ, 8 ಅಡಿ ಅಗಲ ಮತ್ತು 8.5 ಅಡಿ ಎತ್ತರ ಇರುತ್ತೆ. ಇದು ಗಾತ್ರದಲ್ಲಿ ಡಬಲ್ ಇದ್ರೂ ಕೂಡ ಸುಮಾರು 27ರಿಂದ 29 ಟನ್ ವರೆಗೂ ಸರಕನ್ನು ಕ್ಯಾರಿ ಮಾಡುತ್ತೆ. ಯಾಕಂದ್ರೆ ಇಂಥ ಕಂಟೈನರ್ಗಳಲ್ಲಿ ತೂಕ ಕಮ್ಮಿ ಇದ್ರೂ ಸೈಜ್ ದೊಡ್ಡ ಇರ್ತಾವಲ್ಲ, ಅಂತ ವಸ್ತುಗಳನ್ನ ಸಾಗಿಸೋಕೆ ಇವುಗಳನ್ನ ಯೂಸ್ ಮಾಡ್ಕೋಬಹುದು. ಈ ಸ್ಟ್ಯಾಂಡರ್ಡೈಸ್ ಸಿಸ್ಟಮ್ ಅನ್ನ ಇಂಟರ್ ಮಾಡೆಲ್ ಸಿಸ್ಟಮ್ ಅಂತ ಕರೀತಾರೆ. ಅಂದರೆ ಇದೇ ಕಂಟೈನರ್ ಹಡಗಲ್ಲಿ, ರೈಲಲ್ಲಿ ಮತ್ತು ಟ್ರಕ್ಕಲ್ಲಿ ಎಲ್ಲ ಕಡೆಗೂ ಕರೆಕ್ಟಾಗಿ ಫಿಟ್ ಮಾಡ್ಬೋದು. ಒಳಗಿರೋ ವಸ್ತುಗಳನ್ನು ಹೊರಗೆ ತೆಗೆದೆ ಡೈರೆಕ್ಟಾಗಿ ಒಂದು ವಾಹನದಿಂದ ಇನ್ನೊಂದು ವಾಹನಕ್ಕೆ ಕ್ರೇನ್ ಬಳಸಿ ಎತ್ತಿ ಇಡ್ಬೋದು. ಇವತ್ತು ಪ್ರಪಂಚದ 80% ವ್ಯಾಪಾರ ಈ ಹಡಗುಗಳ ಮೂಲಕನೇ ಆಗೋದಲ್ವಾ. ಈ ಹಡಗುಗಳಲ್ಲಿ ನಡೆಯೋ ವ್ಯಾಪಾರದಲ್ಲಿ 90% ಕಂಟೈನರ್ಗಳನ್ನು ಯೂಸ್ ಮಾಡ್ತಾರೆ. ಉಳಿದಿರೋ ವ್ಯಾಪಾರಕ್ಕೆ ಬಲ್ಕ್ ಕ್ಯಾರಿಯರ್ಸ್ ಮತ್ತು ಟ್ಯಾಂಕರ್ಗಳನ್ನು ಬಳಸ್ತಾರೆ. ಅಂದರೆ ಕಲ್ಲಿದ್ದಲು, ಕಬ್ಬಿಣದ ಅದಿರು, ಕಚ್ಚಾ ತೈಲ, ಪೆಟ್ರೋಲಿಯಂ, ಗ್ಯಾಸ್ ಇವುಗಳಿಗೆ ಬಲ್ಕ್ ಕ್ಯಾರಿಯರ್ಸ್, ಟ್ಯಾಂಕರ್ಸ್ ಹಡಗಲ್ಲಿ ಡೈರೆಕ್ಟಾಗಿ ಅವುಗಳನ್ನು ಫಿಲ್ ಮಾಡೋ ಥರ ಡಿಸೈನ್ ಮಾಡಲಾಗಿರುತ್ತೆ. ಉಳಿದಿದ್ದೆಲ್ಲವೂ ಕೂಡ ಹಡಗಲ್ಲಿ ಕಂಟೈನರ್ ಮೂಲಕನೇ ಸಾಗಿಸೋದು. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಒಂದು ಚಿಕ್ಕ ಮಾಹಿತಿ. ಪುರಿ ಜಗನ್ನಾಥ, ಬಿರಾಜದೇವಿ ಶಕ್ತಿಪೀಠ, ತಾರತಾರಿಣಿ ಶಕ್ತಿಪೀಠ, ಉದಯಗಿರಿ, ಸ್ಕಂದಗಿರಿ ಕೇವ್ಸ್ ಸೇರಿ ಎಲ್ಲ ಅದ್ಭುತ ಜಾಗಗಳಿಗೆ ಪ್ರವಾಸ ಇದೆ. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್ ಇದು. ಕನ್ನಡ ಟೂರ್ ಮ್ಯಾನೇಜರ್ ಸೇಫ್ ಆಗಿ ಕರ್ಕೊಂಡೋಗಿ ವಾಪಸ್ ಕರ್ಕೊಂಡ್ಬಂದು ನಿಮ್ಮನ್ನು ತಲುಪಿಸ್ತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಎಕ್ಸ್ಟ್ರಾ ನಿಮಗೇನು ಖರ್ಚಿರೋದಿಲ್ಲ. ಬನ್ನೀಗ ವರದಿಯಲ್ಲಿ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಡ್ರ್ಯಾಗನ್ ಏಕಸ್ವಾಮ್ಯ 97% ಕಂಟ್ರೋಲ್ ಸಿಕ್ಕಿದ್ದು ಹೇಗೆ? ಸ್ನೇಹಿತರೆ, ಕಂಟೈನರ್ ಮಾರ್ಕೆಟ್ನಲ್ಲಿ 1970ರ ದಶಕದಲ್ಲಿ ಅಮೆರಿಕ 80%ಗೂ ಹೆಚ್ಚಿನ ಪಾಲನ ಹೊಂದಿತ್ತು. ಹಾಗೆ ಜಪಾನ್, ಕೊರಿಯಾ ಈ ಮಾರುಕಟ್ಟೆಯನ್ನು ಆಳ್ತಾ ಇದ್ವು ಅಮೆರಿಕದೊಟ್ಟಿಗೆ ಸೇರಿಕೊಂಡು. ಆದರೆ 1993ರ ನಂತರ ಎಂಟ್ರಿ ಕೊಟ್ಟ ಚೈನಾ ಇಡೀ ಮಾರುಕಟ್ಟೆಯನ್ನೇ ನುಂಗ್ ಹಾಕ್ತು. ಇವತ್ತು ಜಗತ್ತಿನ 90ರಿಂದ 97% ಕಂಟೈನರ್ಗಳು ರೆಡಿಯಾಗೋದೇ ಚೈನಾದಲ್ಲಿ. ಚೈನಾ ಪ್ರತಿ ವರ್ಷ 5.4 ಮಿಲಿಯನ್ನಿಂದ 6 ಮಿಲಿಯನ್ TEU ಕಂಟೈನರ್ನ ಪ್ರೊಡ್ಯೂಸ್ ಮಾಡುತ್ತೆ. ಅಂದರೆ 20 ಅಡಿ ಉದ್ದದ 54 ಲಕ್ಷದಿಂದ 60 ಲಕ್ಷ ಕಂಟೈನರ್ಸ್. ಚೀನಾ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಮಾರ್ಕೆಟ್ ಹಿಡಿಯೋಕೆ ಮುಖ್ಯವಾಗಿ ಎರಡು ಕಾರಣಗಳಿವೆ. ಆಗಲೇ ಹೇಳಿದಾಗ, ಒಂದು ಅಗ್ಗದ ಸ್ಟೀಲ್. ಕಂಟೈನರ್ ನಿರ್ಮಾಣದ ವೆಚ್ಚದಲ್ಲಿ 60% ಸ್ಟೀಲ್ಗೆ ಹೋಗುತ್ತೆ. ಇದರಲ್ಲಿ ಕಾಟನ್ ಸ್ಟೀಲ್ ಅನ್ನೋ ವಿಶೇಷ ಸ್ಟೀಲ್ನ ಯೂಸ್ ಮಾಡ್ತಾರೆ. ಚೈನಾ ಸರ್ಕಾರ ತನ್ನ ಸ್ಟೀಲ್ ಕಂಪನಿಗಳಿಗೆ ಬೇರೆ ದೇಶಗಳಿಗಿಂತ ಬರೋಬ್ಬರಿ 15 ಪಟ್ಟು ಹೆಚ್ಚು ಸಬ್ಸಿಡಿ ಕೊಡ್ತಾ ಇದೆ. ಇದು ಅತಿ ಕಮ್ಮಿ ಬೆಲೆಗೆ ಕಂಟೈನರ್ ರೆಡಿ ಮಾಡೋಕೆ ಅವ್ರಿಗೆ ಸಾಧ್ಯ ಮಾಡ್ತು. ಇನ್ನು ರೀಪೊಸಿಷನಿಂಗ್ ಕಾಸ್ಟ್, ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಕಂಟೈನರ್ ಎಲ್ಲೆಲ್ಲೋ ತಯಾರಾದ್ರೆ ಅದನ್ನ ರಫ್ತು ಮಾಡೋ ರಾಷ್ಟ್ರಕ್ಕೆ ಖಾಲಿಯಾಗಿ ಕಳಿಸ್ಬೇಕು. ಈ ಖಾಲಿ ಕಂಟೈನರ್ ಸಾಗಿಸೋಕೆನೆ ಇಡೀ ಜಗತ್ತಲ್ಲಿ ಪ್ರತಿ ವರ್ಷ $20 ಬಿಲಿಯನ್ ಖರ್ಚಾಗುತ್ತೆ. ಆದರೆ ಚೈನಾ ವಿಶ್ವದ ಅತಿ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅಲ್ವಾ, ನಂಬರ್ 1 ಎಕ್ಸ್ಪೋರ್ಟರ್ ಅಲ್ವಾ ಜಗತ್ತಲ್ಲಿ. ಅಲ್ಲೇ ಕಂಟೈನರ್ ಮಾಡ್ತಾರೆ. ಫ್ಯಾಕ್ಟ್ರಿಯಿಂದ ಆಚೆ ಬರ್ತಿದ್ದ ಹಾಗೆ ಸರಕನ್ನ ಕೂಡ ಡೀಲ್ ಮಾಡ್ಕೊಂತಾರೆ ಬೇರೆ ಬೇರೆ ರಾಷ್ಟ್ರಗಳಿಗೆ. ಸೇಲ್ ಮಾಡ್ತಿರೋ ಕಂಟೈನರ್ಗಳಲ್ಲಿ ಖಾಲಿ ಕಳಿಸೋದ್ರ ಬದಲಿಗೆ ಸರಕನ್ನ ತುಂಬಿ ಅದಕ್ಕೂ ಡೀಲ್ ಮಾಡಿಕೊಂಡು ಸರಕನ್ನ ಕೂಡ ಕಳಿಸ್ತಾರೆ. ಅವಾಗ ಖಾಲಿ ಕಂಟೈನರ್ ಸಾಗಿಸೋ ಎಕ್ಸ್ಟ್ರಾ ಖರ್ಚು ಕೂಡ ಚೀನಾಗಿರೋದಿಲ್ಲ. ಇದ್ರ ಜೊತೆಗೆ CIMC, DFIC ಮತ್ತು CXIC ಅನ್ನೋ ಕೇವಲ 3 ಚೀನಿ ಕಂಪನಿಗಳು ಇಡೀ ಪ್ರಪಂಚದ ಕಂಟೈನರ್ ಸಪ್ಲೈಯನ್ನ ಇವತ್ತಿಗೂ ಕಂಟ್ರೋಲ್ ಮಾಡ್ತಿವೆ. ಕೊರೋನಾ ಗಲ್ವಾನ್ ಕಲಿಸಿದ ಪಾಠ. ಭಾರತಕ್ಕೆ ಶುರುವಾಯಿತು ಸ್ವದೇಶಿ ಹಠ. ಸ್ನೇಹಿತರೆ, ಕೋವಿಡ್ ಅವತ್ತು ಚೀನಾದಲ್ಲಿ ಲಾಕ್ಡೌನ್ ಆದಾಗ ಅವರ ಫ್ಯಾಕ್ಟರಿಗಳು ಮುಚ್ಚಿದ್ವು. ಜಗತ್ತಿನಾದ್ಯಂತ ಕಂಟೈನರ್ ಸಪ್ಲೈ ನಿಂತು ಹೋಯಿತು. ಇದರ ಎಫೆಕ್ಟ್ ಹೇಗಿತ್ತು ಅಂದರೆ, 2019ರಲ್ಲಿ ಅಮೆರಿಕಾಗೆ ಅಥವಾ ಯುರೋಪ್ಗೆ ಒಂದು 40 ಅಡಿಯ ಕಂಟೈನರ್ ಕಳಿಸೋಕೆ $1,420 ಬಾಡಿಗೆ ಇತ್ತು.
ಆದರೆ ಕೋವಿಡ್ ಟೈಮ್ನಲ್ಲಿ ಅದು $4,775 ಏರ್ತು. ಕೆಲ ರೂಟಲ್ಲಂತೂ ಇದು $10,000 ಗಡಿ ದಾಟಿತ್ತು. ಇದೇ ಟೈಮ್ನಲ್ಲಿ ಜೂನ್ 2020ರಲ್ಲಿ ಭಾರತ ಮತ್ತು ಚೈನಾ ನಡುವೆ ಗಲ್ವಾನ್ ಗಡಿ ಸಂಘರ್ಷ ಆಯಿತು. ಭಾರತ ಚೈನಾದ ಇಂಪೋರ್ಟ್ ಕಟ್ ಮಾಡಬೇಕು ಅಂತ ಹೇಳಿ ಕಟ್ಟುನಿಟ್ಟಿನ ಕ್ರಮ ತಗೊಳ್ತು. ಆಗ ಭಾರತಕ್ಕೆ ಒಂದು ರಿಯಾಲಿಟಿ ಬಹಳ ಬೇಗ ಅರ್ಥ ಆಯಿತು. ನಮ್ಮ ಹತ್ರ ರಫ್ತು ಮಾಡೋಕೆ ಸರಕಿದೆ, ಆದರೆ ಅದನ್ನು ತುಂಬಿ ಕಳಿಸೋಕೆ ಕಂಟೈನರ್ಗಳೇ ಇಲ್ಲ ಅಂತ. ಅದು ಚೀನಾದ ಹತ್ರ ತಗೋಬೇಕು ಮತ್ತೆ ಹಣ ಕೊಡು ಅಂತ ಕೇಳಬೇಕು ಅಂತ. ಈ ಭಯಾನಕ ಎಚ್ಚರಿಕೆನೇ ಭಾರತವನ್ನು ನಿದ್ದೆಯಿಂದ ಎಬ್ಬಿಸ್ತು. ಇಲ್ಲಿಂದಲೇ ಭಾರತ ಕಂಟೈನರ್ ಸೆಕ್ಟರ್ನಲ್ಲಿ ಆತ್ಮನಿರ್ಭರ ಆಗೋಕೆ ದೊಡ್ಡ ಹೆಜ್ಜೆ ಇಡೋಕೆ ಶುರು ಮಾಡ್ತು. ಈಗ ಮೊದಲ ಕಂಟೈನರ್ನ ಲಾಂಚ್ ಕೂಡ ಮಾಡಿದೆ ಹಾಗೂ ಸಾವಿರಾರು ಹೊಸ ಕಂಟೈನರ್ಸ್ಗೆ ನನಗೆ ಫಾರಿನ್ ಆರ್ಡರ್ಸ್ ಕೂಡ ಬಂದ್ಬಿಟ್ಟಿದೆ ಮೊದಲ ದಿನವೇ ಮಾಸ್ಕ್ ಕಂಪನಿಯಿಂದ. ಜೊತೆಗೆ ಸ್ನೇಹಿತರೆ, ಈಗ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಅದಾನಿ, ಕಲ್ಯಾಣಿ ಈ ರೀತಿ ಭಾರತದ ದೊಡ್ಡ ದೊಡ್ಡ ಕಂಪನಿಗಳು ಈಗ ಸಾವಿರಾರು ಕಂಟೈನರ್ಗಳನ್ನ ಮಾಡೋಕೆ ಈಗ ಪ್ರಾಜೆಕ್ಟ್ಸ್ ಅನ್ನ ಶುರು ಮಾಡ್ತಿದ್ದಾರೆ. ಕಡೆಗೂ ಕೂಡ ನಾವು ಹೆಜ್ಜೆ ಇಟ್ಟಿದ್ದೀವಿ ವಿಚಾರದಲ್ಲಿ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗಬಹುದು. ಆಗ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ನೋಡೋಕೆ ಶುರು ಮಾಡಬಹುದು. ನೀವು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಒಂದ್ಸಲಿ ಸ್ಕ್ರೋಲ್ ಮಾಡಿ ನೋಡಬಹುದು. ನಾವು ಆಲ್ರೆಡಿ ಮೆಂಬರ್ ಗಳಿಗೆ ಮಾತ್ರ ಪಬ್ಲಿಷ್ ಮಾಡಿರೋ ವಿಡಿಯೋಗಳು ಯಾವ್ಯಾವುದಿದೆ ಅಂತ ಹೇಳಿ. ಅಂತ ಸ್ಪೆಷಲ್ ವಿಡಿಯೋಸ್ ಅಲ್ಲಿ ನಿಮಗೆ ಆಸಕ್ತಿ ಇದ್ರೆ, ಆ ವಿಡಿಯೋಸ್ ಅಲ್ಲಿ ವ್ಯಾಲ್ಯೂ ಕಂಡ್ರೆ ನೀವು ಆಮೇಲೆ ಜಾಯಿನ್ ಆಗೋದ್ರ ಬಗ್ಗೆ ಡಿಸೈಡ್ ಮಾಡಬಹುದು. ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ಸ್ ಚೆಕ್ ಮಾಡಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.